ಪಕ್ಷಗಳ ಅಪಪ್ರಚಾರಗಳು ಸಹ ದೊಡ್ಡ ಮಟ್ಟದಲ್ಲಿ ನಡೆದಂಥದ್ದೇನಿದೆ. ಬಹುಶಃ ಈ ಒಂದು ಚುನಾವಣೆಯ ಒಂದು ಹಿನ್ನೆಲೆಯನ್ನು ನೋಡಿದಾಗ ಕೆಲವು ವಿದೇಶಿ ಶಕ್ತಿಗಳು ಸಹ ಸೇರಿದ್ದಾವೆ. ಈ ಚುನಾವಣೆಯ ಫಲಿತಾಂಶಗಳ ಏರುಪೇರಿಗೆ ಕಾಣದ ಕೈಗಳ ವಿದೇಶದಿಂದಲೂ ಸಹ ದೇಶದ ಒಂದು ಸುಸ್ಥಿರವಾದಂಥ ಸರ್ಕಾರವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಕುತಂತ್ರಗಳು ನಡೆದಿದೆ ಅಂತಕ್ಕಂಥದ್ದು ಕೆಲವು ಮಾಧ್ಯಮಗಳಲ್ಲೂ ಸಹ ನಾನು ಗಮನಿಸಿದ್ದೇನೆ. ಅದರಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ಸಹ ಕಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರಾರಂಭಿಕ ಹಂತದಲ್ಲಿ NDAಯ ಸುಮಾರು 350-360 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲುವನ್ನು ಸಮೀಪಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದೇನಿತ್ತು. ಆ ಒಂದು ಗೆಲುವಿನಲ್ಲಿ ಸ್ವಲ್ಪ ಸಂಖ್ಯೆಯ ಕಡಿತ ಆಗಿರತಕ್ಕಂಥದ್ದೇನಿದೆ, ಇದೆಲ್ಲವೂ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೆದಿರ್ತಕ್ಕಂಥದ್ದೇ ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಈಗ ನಾನು ಯಾರನ್ನೂ ದೂರಲಿಕ್ಕೆ ಹೋಗೋದಿಲ್ಲ. ಇವತ್ತು ಇಷ್ಟೆಲ್ಲ ಅಪಪ್ರಚಾರಗಳ ನಡುವೆನೂ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಪುನಃ BJPಯ ನೇತೃತ್ವದ ಸರ್ಕಾರ, NDA ಪಕ್ಷಗಳ ಹಲವಾರು ಪಕ್ಷಗಳ ಜೊತೆಗೂಡಿ NDA ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಜೊತೆಗೂಡಿ ಇವತ್ತು ಸ್ಪಷ್ಟ ಬಹುಮತವನ್ನೇನು ಪಡೆದಿದ್ದೇವೆ. ಅದಕ್ಕೆ ದೇಶದ ಮತದಾರನೂ ನಾನು ಅಭಿನಂದಿಸ್ತೇನೆ. ಮುಂದಿನ ದಿನಗಳು ಬಹುಶಃ ಏನಾಯಿತು ಮುಂದಿನ ದಿನಗಳು ಬಹುಶಃ ಒಂದು ರೀತಿಯ ಸವಾಲಿನ ದಿನಗಳಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಸ್ವಲ್ಪ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರತಕ್ಕಂಥ ವಿರೋಧ ಪಕ್ಷದ ಸಂಖ್ಯೆಯು ಇವತ್ತೇನು ಜಾಸ್ತಿ ಇರತಕ್ಕಂಥದ್ದೇನಿದೆ ಸಂಖ್ಯಾಬಲದಲ್ಲಿ. ಒಂದೊಂದು ಹೆಜ್ಜೆಯನ್ನು ಇಡಬೇಕಾದರೂ ಇವತ್ತು ಅತ್ಯಂತ ಜಾಗರೂಕತೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಈಗಿನ ಒಂದು ಫಲಿತಾಂಶ ಏನಿದೆ, ನನ್ನ ನಿರೀಕ್ಷೆಗಳು ಸುಮಾರು 25-26 ಸ್ಥಾನಗಳು JDS ಮತ್ತು BJP ಅಭ್ಯರ್ಥಿಗಳು ಗೆಲ್ತಕ್ಕಂಥ ಅವಕಾಶಗಳು ಸ್ವಲ್ಪ ನಮ್ಮ ಒಂದು ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾವು ನಮ್ಮ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನರೇಂದ್ರ ಮೋದಿಯವರ ವರ್ಚಸ್ಸಿನ ಮೇಲೆ ನಾವು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತೀವಿ ಅಂತಕ್ಕಂಥ ಒಂದು ಅತಿಯಾದಂಥ ಒಂದು ವಾತಾವರಣವನ್ನು ಚುನಾವಣೆಯಲ್ಲಿ ನಾವೇನು ಕಾಣತಕ್ಕಂಥದ್ದನ್ನು ಹಿನ್ನೆಲೆಯಲ್ಲಿ ಕೆಲಸದಲ್ಲಿ ಸ್ವಲ್ಪ ಮೈ ಮರೆತವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲದೇ ಇದ್ದಿದ್ರೆ ಇವತ್ತು ಸಹ ರಾಜ್ಯದಲ್ಲಿ 25-26 ಸ್ಥಾನ ಗೆಲ್ತಕ್ಕಂಥ ಅವಕಾಶಗಳಿತ್ತು. ಒಂದು ಹಳೆಯ ಕರ್ನಾಟಕದಲ್ಲಿ ಈ ಒಂದು BJPಯ ಮತ್ತು JDSನ ಮೈತ್ರಿಯನ್ನು ಸಂಪೂರ್ಣವಾಗಿ ಜನತೆ ಬೆಂಬಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತದಾರರು ಹಳೆ ಕರ್ನಾಟಕದಲ್ಲಿ ಏನೋ ಒಂದು ಬೆಂಗಳೂರು ಸೆಂಟ್ರಲ್ ಇರ್ಬೋದು, ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು, ಈ 3 ಕ್ಷೇತ್ರಗಳು ಸ್ವಲ್ಪ ಸಮಸ್ಯೆಗಳಿರ್ತಕ್ಕಂಥದ್ದು ಪ್ರಾರಂಭಿಕ ಹಂತದಲ್ಲೇ ನಮ್ಮ ಗಮನದಲ್ಲಿತ್ತು. ನಾನು ಕೆಲವು ನಾಯಕರ ಜೊತೆಯಲ್ಲಿ ಇದೆಲ್ಲವನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ಹಲವಾರು ಬಾರಿ ಚರ್ಚೆ ಮಾಡಿದ್ರು.
ಎಲ್ಲೋ ಒಂದು ಕಡೆ ಈ 3 ಕ್ಷೇತ್ರಗಳನ್ನು ಗೆಲ್ತಕ್ಕಂಥದ್ರಲ್ಲಿ ನಮ್ಮಗಳ ಒಂದು ತೀರ್ಮಾನಗಳೇ ಇವತ್ತು ಈ 3 ಕ್ಷೇತ್ರಗಳಲ್ಲಿ ನಾವು ಸೋಲಿಕ್ಕೆ ಕಾರಣ ಇದೆ. ಬಹುಶಃ ಈ 3 ಕ್ಷೇತ್ರಗಳು ನಾವು ಗೆದ್ದಿದ್ರೆ 14 ನಾನೇನು ಪ್ರಾರಂಭಿಕ ಹಂತದಲ್ಲಿ ನನ್ನ ಒಂದು ನಿರೀಕ್ಷೆ ಇತ್ತು. ಮೊದಲನೇ ಹಂತದಲ್ಲಿ 14ಕ್ಕೆ 14 ಸ್ಥಾನವು ಬಿಜೆಪಿಯ ಮತ್ತು JDSನ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಇತ್ತು ನನಗೆ. ಹಳೆಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬೀದರ್, ಈವನ್ ಕಲಬುರಗಿ ಈ 5 ಕ್ಷೇತ್ರವೂ ನಾವು ಗೆಲ್ತಕ್ಕಂಥ ವಾತಾವರಣ ಇತ್ತು. ಚುನಾವಣೆಗಳು ನಡೀಬೇಕಾದರೆ ಕೆಲವು ಸಮಸ್ಯೆಗಳು ಆಯಿತು. ಹಣದ ಕೊರತೆ. ಅಲ್ಲಿಯ ಅಭ್ಯರ್ಥಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅವರ ವರ್ಚಸ್ಸಿನಲ್ಲಿ ನಾವೆಲ್ಲರೂ ಗೆಲ್ತೀವಿ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಮೈ ಮರೆತಂಥದ್ದು. ಇವತ್ತು ನರೇಂದ್ರ ಮೋದಿಯವರ ಶ್ರಮವನ್ನು ನಾವು ಗೆಲುವಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮಿಂದ ಆದಂಥ ಕೆಲವು ಮಿಸ್ಟೇಕ್ಗಳಿದೆ. ನಾನು ಯಾರಿಗೂ ಇದಕ್ಕೆ ದೋಷ ಕೊಡಲಿಕ್ಕೆ ಹೋಗೋದಿಲ್ಲ. ಇದೆಲ್ಲವನ್ನು ನಾನು ಸಾರ್ವಜನಿಕವಾಗಿ ಚರ್ಚೆನೂ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಈ ಒಂದು ಚುನಾವಣಾ ಫಲಿತಾಂಶ ಒಂದು ಕಡೆ ಆಡಳಿತ ಪಕ್ಷದ ಇವತ್ತೇನು ರಾಜ್ಯದಲ್ಲಿದೆ ಕಾಂಗ್ರೆಸ್ನ ಆಡಳಿತ 20 ಸ್ಥಾನಗಳನ್ನು ಗೆಲ್ತೀವಿ ಅಂತ ಏನಿದ್ರು, ಜೊತೆಗೆ JDSನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ರು. ಅದಷ್ಟೇ ಅಲ್ಲ, JDS ಪಕ್ಷದ ಬಗ್ಗೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ರು. ಅಪಪ್ರಚಾರಗಳ ಜೊತೆಗೆ JDSನ ತೀರ್ಮಾನವನ್ನು ಬಿಜೆಪಿಯ ಜೊತೆ ನಾವೇನು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಈ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡಾಗ JDS ಪಕ್ಷದ ಬಗ್ಗೆ ಅತ್ಯಂತ ಪದಬಳಕೆಯಲ್ಲೂ ಸಹ ಬಳಸಿದಂಥ ಪದಗಳೇನಿದ್ದಾವೆ ಇದೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ನ ನಾಯಕರುಗಳಿಗೆ ಹಳೆಯ ಕರ್ನಾಟಕದ ಮತದಾರ ಬಂಧುಗಳು ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು JDSನ ಹೊಂದಾಣಿಕೆ ನಮ್ಮ ಸರ್ವಾನುಮತದ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಅನ್ನೋದಕ್ಕೆ ಈ ಭಾಗದಲ್ಲಿ ಬಂದಿರತಕ್ಕಂಥ ಫಲಿತಾಂಶವೇ ಸಾಕ್ಷಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ JDSನ ಸಂಪೂರ್ಣ ನಾಶ ಮಾಡ್ತೀವಿ ಅಂತಕ್ಕಂಥ ಆ ದುರಂಕಾರದ ಮಾತುಗಳೇನಿತ್ತು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಗ್ರಾಮಾಂತರ ಅವ್ರನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ನಾಯಕತ್ವದಲ್ಲಿ ನಾನು ಅಧ್ಯಕ್ಷನಾಗಿ 136 ಸ್ಥಾನ ಕೊಟ್ಟರು. ಕುಮಾರಸ್ವಾಮಿ ಅಧ್ಯಕ್ಷರಾಗಿ 19 ಸ್ಥಾನ ಕುಮಾರಸ್ವಾಮಿ ಇಳಿಸಿದ್ದಾರೆ ಅಂದರು. ನಾನು ಅವತ್ತು ಕುಮಾರಸ್ವಾಮಿ ಜನತಾದಳದ ಅಧ್ಯಕ್ಷ ಅಲ್ಲ, ಇಬ್ರಾಹಿಂ ಅವ್ರನ್ನ ನಾವು ಅಧ್ಯಕ್ಷ ಮಾಡಿದ್ದು. ನಾನು ಅಧ್ಯಕ್ಷ ಸ್ಥಾನದಿಂದ ಕುಮಾರಸ್ವಾಮಿ ಅವರೇನು ಅಧ್ಯಕ್ಷರಿದ್ದರು, ನಮ್ಮ ಸಕಲೇಶ್ಪುರದ ಕುಮಾರಸ್ವಾಮಿ ಇಬ್ರಾಹಿಂ ಅವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಟ್ಟಿದ್ದೆ. ಅವತ್ತು ಇಬ್ರಾಹಿಂ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಗೆ ಹೋಗಿದ್ದು. ನಾವು ಆ ದುರಂಕಾರದ ಮಾತುಗಳನ್ನು ಹೇಳಿದರು. ನಾನು 136 ಸ್ಥಾನ ಗೆದ್ದಿದ್ದೇನೆ. JDSನ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜನತೆ ಈ ಭಾಗದಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥ ಅವರ ಉದ್ದಟತನದ ಮಾತುಗಳಿಗೆ ನನಗಿಂತ ಹೆಚ್ಚಾಗಿ ಈ ಭಾಗದ ಜನತೆ ಇವತ್ತು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.